ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈ ಕೆಲವ್ರು ಹೇಳ್ತಾರೆ ದೆವ್ವ ಪಿಶಾಚಿ ಅನ್ನೋದೆಲ್ಲ ಇದೆ ಅಂತ. ಹಾಗೆ ಇಲ್ಲಿ ಕೆಲವ್ರು ಹೇಳ್ತಾರೆ ದೆವ್ವನೂ ಇಲ್ಲ ಪಿಶಾಚಿನೂ ಇಲ್ಲ ಅಂತ. ಆದರೆ ಜಾಸ್ತಿ ಹೇಳೋರು ದೆವ್ವ ಪಿಶಾಚಿ ಇದೆ ಅಂತ ಹೇಳೋರು. ಹಾಗಾದರೆ ಈ ದೆವ್ವ ಪಿಶಾಚಿಗಳು ಆದಾಗ ಒಮ್ಮೊಮ್ಮೆ ಅಲ್ಲಿ ಕಾಣಿಸ್ಕೊಳ್ತು, ಕೆಲವೊಮ್ಮೆ ಇಲ್ಲಿ ಕಾಣಿಸ್ಕೊಳ್ತು ಅಂತ ಕೆಲವ್ರು ಹೇಳ್ತಾನೆ ಇರ್ತಾರೆ. ಜೊತೆಗೆ ಅಷ್ಟೇ ಅಲ್ಲ, CCTV ಕ್ಯಾಮ್ರಾಗಳಲ್ಲೂ ಕೂಡ ಒಂದಿಷ್ಟು ಕ್ಲಿಪ್ಗಳು ರೆಕಾರ್ಡ್ ಆಗಿರುತ್ತೆ. ಅಂತಹದ್ದೇ ಒಂದು ಕ್ಲಿಪ್ನ ನಾನು ಇವತ್ತು ನಿಮಗೋಸ್ಕರ ಅಂತ ತಂದಿದ್ದೀನಿ. ಈ ಒಂದು ಕ್ಲಿಪ್ನ ನಾನೀಗ ಪ್ಲೇ ಮಾಡ್ತೀನಿ. ಅದನ್ನು ಕ್ಲಿಪ್ನ ಪೂರ್ತಿಯಾಗಿ ನೋಡಿ, ಓಕೆನಾ? ಹಾಗೆ ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟಾಗಿ ಟಾಪಿಕ್ ಕಡೆ ಹೋಗೋಣ. ವೀಕ್ಷಕರೇ, ನೀವೀಗ ಇಲ್ಲಿ ಕ್ಲಿಪ್ಸ್ನ ನೋಡ್ತಾ ಇರ್ಬೋದು. ಯಾವ ರೀತಿ ಆ ಒಂದು ಆಕೃತಿ ನಡ್ಕೊಂಡು ಹೋಗ್ತಾ ಇದೆ, ಅದು ಒಂದು ಸೈಡಿಂದ ಒಂದು ಸೈಡ್ಗೆ ಅಂತ ಹೇಳ್ಬಿಟ್ಟು. ಆ ಒಂದು ಆಕೃತಿ ತನ್ನ ಬೆನ್ಮೂಳೆಯನ್ನು ಬೊಗ್ಗಿಸ್ಕೊಂಡಿರೋ ರೀತಿ, ಒಂದು ಏಜ್ ಆಗಿರೋ ಪರ್ಸನ್ ಯಾವ ಥರ ಬೊಕ್ಕೊಂಡು ನಡ್ಕೊಂಡು ಹೋಗ್ತಾನೋ ಅದೇ ರೀತಿ ಆ ಒಂದು ಆಕೃತಿ ಕೂಡ ಬೊಕ್ಕೊಂಡು ನಡ್ಕೊಂಡು ಹೋಗ್ತಾನೆ ಇದೆ. ಈ ರೀತಿಯಾಗಿರ್ಬೇಕಾದ್ರೆ ಅದು ಎಷ್ಟು ಅಚ್ಚರಿಯನ್ನು ಮೂಡಿಸುತ್ತೆ, ಎಷ್ಟು ಕುತೂಹಲಕಾರಿಯಾಗಿ ಮೂಡಿಸುತ್ತೆ ಅಂತ ನೀವೇ ನೋಡಬಹುದು. ಈ ದೃಶ್ಯಾವಳಿ ಏನಿದೆಯೋ, ಈ ಒಂದು 30 ಸೆಕೆಂಡ್ ವಿಡಿಯೋ, ಇದು ಬಂದು ಎಲ್ಲಿ ನಡೆದಿದೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಓಕೆನಾ? ಕೆಲವರು ಹೇಳೋ ಪ್ರಕಾರ ದೆವ್ವ ಮತ್ತು ಈ ಏಲಿಯನ್ಸ್ಗಳು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲೂ ಇದರ ಭಯ ತುಂಬಾ ಇದೆ. ಸಾಕಷ್ಟು ದೇಶಗಳಲ್ಲಿ ಈ ದೆವ್ವಗಳು ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇದೆ ಅನ್ನೋ ಚರ್ಚೆ ಆಗುತ್ತೆ, ಕೆಲವರು ಇಲ್ಲ ಅನ್ನೋ ಚರ್ಚೆನೂ ಕೂಡ ನಡೆಸ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಂತೂ ಒಂದಿಷ್ಟು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಏನಿದ್ದಾರೋ ಅವರು ದೆವ್ವಗಳ ಜೊತೆ ಒಂದು ಸಂವಾದನ ನಡೆಸಿ ಅವರು ತಮ್ಮ ಮಾತುಕತೆ ಮಾಡ್ತಿರ್ತಾರೆ ಆ ಒಂದು ಆತ್ಮಗಳ ಜೊತೆ. ಆದರೆ ಅಲ್ಲಿ ಏನೂ ಇರೋಲ್ಲ, ಕಣ್ಣಿಗೆ ಏನು ಕಾಣಿಸ್ತಿರೋಲ್ಲ, ಆದರೆ ಅವರು ಆ ಒಂದು ಆತ್ಮಗಳ ಜೊತೆ ಸಂವಾದವನ್ನು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಎಷ್ಟೋ ಕಡೆ ನೀವು ನೋಡೇ ಇರ್ತೀರ. ನಿಜಕ್ಕೂ ಇದನ್ನೆಲ್ಲ ಕೇಳಿದ್ರೆ ಅಚ್ಚರಿ ಅಂತಾನೆ ಅನ್ಸುತ್ತೆ. ಹಾಗಾದ್ರೆ ಈ ಒಂದು ಘಟನೆ ನಿಜಕ್ಕೂ ನಡೆದಿರೋದಾದ್ರೂ ಎಲ್ಲಿ? ಇದು ಅಮೆರಿಕಾದ ಕೆಂಟಕಿಯ ಮನೆಯೊಂದರ CC ಕ್ಯಾಮ್ರಾದಲ್ಲಿ ಸರಿಯಾದ ದೃಶ್ಯ ಅಂತಾನೆ ಹೇಳ್ಬಹುದು. ಈ ಒಂದು ದೃಶ್ಯ ಎಲ್ಲ ಕಡೆ ಈಗ ಭಯವನ್ನ ಉಂಟು ಮಾಡ್ತಾ ಇದೆ, ಜೊತೆಗೆ ಚರ್ಚೆಗೂ ಸಹ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ಒಂದು ಕ್ಲಿಪ್ನಲ್ಲಿ ವಿಚಿತ್ರ ಆಕೃತಿಯೊಂದು ಮೆಲ್ಲನೆ ನಡ್ಕೊಂಡಿರೋ ಹೋಗ್ತಿರೋ ಒಂದು ದೃಶ್ಯವನ್ನ ನಾವು ನೋಡ್ಬೋದು. ನಾನು ಆಗ್ಲೇ ನಿಮ್ಗೆ ಆ ಒಂದು ಕ್ಲಿಪ್ನ ತೋರಿಸ್ತೆ, ಅದ್ರಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲವರು ಈ ದೃಶ್ಯವನ್ನ ಇದು ನಿಜವಾಗ್ಲೂ ನಕಲಿ ವಿಡಿಯೋ ಇರ್ಬೋದು ಅಂತ ಕೆಲವರು ಭಾವಿಸ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ, ಅಲ್ಲಿ ನಿಜವಾಗ್ಲೂ ದೆವ್ವ ಇತ್ತು ಅನ್ನೋದನ್ನ ಕೆಲವರು ಭಾವಿಸ್ತಾರೆ. ವೀಕ್ಷಕರೇ, ಇದಿಷ್ಟೇ ಅಲ್ಲ. ಹಾಗಾದ್ರೆ ಈ ವಿಡಿಯೋ ಕ್ಲಿಪ್ ಅಪ್ಲೋಡ್ ಆದ ಡೇಟ್ ಏನು ಅಂತ ನೀವು ಕೇಳ್ಬೋದು. ಇದು ಜುಲೈ 9ನೇ ತಾರೀಕು ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಅವರು ಶೇರ್ ಮಾಡ್ಕೊತಾರೆ. ಆದರೆ CCTV ಕ್ಯಾಮ್ರಾಗಳು ಮಾತ್ರ ಮನೆಗೆ ಹಾಕ್ಸಿರ್ತಾರೆ. ನಾನು ಆಗಲೇ ಹೇಳಿದೆ, ಇದು ಅಮೆರಿಕದ ಕೆಂಟಕಿಯ ಒಂದು ಮನೆಯಲ್ಲಿ ನಡೆದಿರೋ ಘಟನೆ ಅಂತ. ಹೌದು, ಆ ಕೆಂಟಕಿಯ ಮನೆಯಲ್ಲಿ ನಡೆದಿರೋ ಘಟನೆ ದಿನ ಅವ್ರು ಯಾರು ಸಹ ಇರೋಲ್ಲ. ಅವತ್ತಿನ ದಿನ ಆ ಒಂದು CCTVಲಿ ಆ ಒಂದು ಕ್ಲಿಪ್ಗಳು ರೆಕಾರ್ಡ್ ಆಗಿರುತ್ತೆ. ಮನೆ ಯಜಮಾನ ಅಥವಾ ಆ ಒಂದು ದಂಪತಿಗಳೇನಿರ್ತಾರೋ ಅವರು ಹೊರಗಿನಿಂದ ಬರ್ತಾರೆ, ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ತಡಿ CCTVಯಲ್ಲಿ ಏನೋ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ಕ್ಯಾಶುವಲ್ ಆಗಿ CCTVನ ಓಪನ್ ಮಾಡಿ ಲ್ಯಾಪ್ಟಾಪಲ್ಲಿ ನೋಡ್ತಾ ಇರ್ತಾರೆ. ಹೀಗೆ ನೋಡ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಕ್ಲಿಪ್ ಅವ್ರ ಕಣ್ಣಿಗೆ ಬೀಳುತ್ತೆ. ನಿಜವಾಗ್ಲೂ ಅವ್ರದ್ದೇನೆ ನಂಬಕ್ಕಾಗಲ್ಲ, ಅಷ್ಟು ಶಾಕ್ ಆಗ್ತಾರೆ. ಈ ರೀತಿ ಒಂದು ಘಟನೆ ಅವರ ಮನೆಯಲ್ಲಿ ನಡೀತಾ ಇದೆ ಅನ್ನೋ ಒಂದು ಕುತೂಹಲ ಅವ್ರಿಗೆ ಇನ್ನಷ್ಟು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಈ ರೀತಿ ಇದ್ದಾಗ ತುಂಬಾನೇ ಯಾರಿಗಾದ್ರೂ ಆ ಮನೇಲಿ ಇರೋಕೆ ತುಂಬಾನೇ ಭಯ ಆಗುತ್ತೆ. ನಂತರ ಆ ಒಂದು ಮನೆನ ಮಾರಾಟ ಮಾಡಬೇಕು ಅಂತಲೂ ಅವರು ರೆಡಿ ಆಗ್ತಾರೆ. ಆದರೆ ಆ ಮನೆ ಕೊಂಡ್ಕೊಳ್ಳೋಕ್ಕಾಗಲಿ ಆ ಮನೆ ತಗೊಳಕ್ಕಾಗಲಿ ಯಾರು ಬರೋದೇ ಇಲ್ಲ. ಆ ಒಂದು ವಿಡಿಯೋ ಕ್ಲಿಪ್ ಆದ ನಂತರ ಅವ್ರಿಗೆ ಅನ್ಸ್ಬಿಡ್ತು, ಈ ಮನೇಲಿ ಪಕ್ಕ ಏನೋ ಇದೆ, ಈ ಮನೇಲಿ ನಾವು ಅಷ್ಟಾಗಿದ್ರೆ ಅಷ್ಟಾಗಿ ನಮ್ಗೆ ಒಳಿತು ಕಾಣಿಸಲ್ಲ, ಸೊ ಹಂಗಾಗಿ ನಾವು ಬೇರೆ ಕಡೆ ಹೋಗೋಣ ಅಂತ ಅವರು ಡಿಸೈಡ್ ಮಾಡ್ತಾರೆ. ಕೊನೆಗೆ ಈ ಮನೆನ ನೆಲ ಸಾಮಾನು ಕೂಡ ಮಾಡಲ್ಲ, ಹಾಗೆ ಈ ಮನೆಗೆ ಯಾರೂ ಸಹ ಬರೋದೂ ಇಲ್ಲ. ಈ ರೀತಿಯಾಗಿ ಈ ಒಂದು ದೃಶ್ಯ ರೆಕಾರ್ಡ್ ಆಗಿರುತ್ತೆ. ನಿಜವಾಗ್ಲೂ ಇದು ಎಂಥವರನ್ನು ಸ್ವಲ್ಪ ಬೆಚ್ಚಿ ಬೀಳಿಸುವಂಥ ಸ್ಟೋರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ಡೀಟೇಲ್ಸ್ ಅಷ್ಟೇ ಕೊಟ್ಟಿದ್ದೀನಿ, ಯಾಕಂದರೆ ಈ ಸ್ಟೋರಿಯಲ್ಲಿ ಅಷ್ಟಾಗಿ ಅವರು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿಲ್ಲ. ಬಟ್ ನನಗೆ ಎಷ್ಟು ತಿಳಿದು ಬಂದಿದೆಯೋ ಆದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ. ಹಾಗೆ ಇದರ ಬಗ್ಗೆ ಅಭಿಪ್ರಾಯ ಜೊತೆಗೆ ದೆವ್ವಗಳು ಇರುವಿಕೆಗಳ ಬಗ್ಗೆ ನೀವು ನಂಬ್ತೀರಾ ನಂಬಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಪ್ರೀತಿಯ ಸುಂದರ ಚರಿತ್ರೆಯ ಚಾನಲ್ನ ನೋಡ್ತಾ ಇರಿ, ಸದಾ ಯಾವಾಗಲೂ ನಗ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.